Hello everyone, I welcome you to the digital learning system hosted by the Department of Collegiate Education Bengaluru. I am Dr. Manjunath Estragadi, serving as Assistant Professor in the Department of Geography, Shri C.N. Irani Government First Grade College, Savalgi. This session is prepared for BA third semester theory paper Regional Geography of Karnataka, and session is 20, which deals with water resources and irrigation, and in that we will be discussing about agriculture. As a recap, we have studied the water multi-purpose river valley projects, particularly in Karnataka state is Upper Krishna project, then you have got Krishna Rajasagara and then Tungabhadra. We what are the benefits of Krishna Rajasagar project also we all understood, and where is Tungabhadra river project? It is in Raichur, it is in Ballari. Where is Pampasagara? It is a reservoir, it is in Hospet, okay. And where is KRS? KRS is in Mandya district, Krishna Rajasagara dam. So now, as agriculture, ಸ್ಟೇಟ್ಸ್ ಪ್ರಾಸ್ಪ್ಯಾರಿಟಿ ಡಿಪೆಂಡ್ಸ್ ಅಂದರೆ ಇವತ್ತು ಕೃಷಿ ಒಂದು ರಾಜ್ಯದ ಶ್ರೀಮಂತಿಕೆಯನ್ನು ಕೃಷಿಯ ಶ್ರೀಮಂತಿಕೆಯ ಆಧಾರ ಮೇಲೆ ರಾಜ್ಯದ ಶ್ರೀಮಂತಿಕೆಯನ್ನು ಕೊರತೆ ಆಗ್ತದೆ. ಇಲ್ಲಿ ನಮಗೇನು ನಮಗೆ ರಿಲೇಟಿವ್ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಹ್ಯಾಸ್ ರೆಡ್ಯೂಸ್ ಕನ್ಸಿಡರ್ಡ್ ಡ್ಯೂ ಟು ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಅದರ್ ಸೆಕ್ಟರ್ಸ್. ಆದರೆ ಕ್ರಮೇಣವಾಗಿ ಏನಾಗಿದೆ ಅಂತಂದರೆ ಕೃಷಿಯಲ್ಲಿ ಒತ್ತಡ ಮತ್ತು ಮಹತ್ವ ಕಡಿಮೆಯಾಗಿದೆ. ಕಾರಣ ಇತರೆ ಶಾಖೆಗಳು ಅಥವಾ ಇತರೆ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗ್ತಾ ಇವೆ. ಸುಮಾರು ಇನ್ನೂ ಕೂಡ ಕರ್ನಾಟಕದಲ್ಲಿ 61% ಜನರು ಗ್ರಾಮೀಣ ವಸತಿಯಲ್ಲಿ ಇದ್ದು ಅವರು ವ್ಯವಸಾಯ ಮೇಲೆ ಜೀವನ ಆಧಾರಿತ ಆಗಿರುತ್ತದೆ ಉದ್ಯೋಗ. ಇಲ್ಲಿ ಕಲ್ಟಿವೇಬಲ್ ಲ್ಯಾಂಡ್ ನೋಡಿದಾಗ, ಬೆಳೆ ಮಾಡುವಂಥ ಒಂದು ನಿವಳ ಪ್ರದೇಶ ನೋಡಿದಾಗ ಕಲಬುರಗಿ, ಬೆಳಗಾವಿ, ವಿಜಯಪುರ, ತುಮಕೂರು, ರಾಯಚೂರು, ಬಾಗಲಕೋಟೆ ಜಿಲ್ಲೆಗಳು ಅತಿ ಹೆಚ್ಚಾಗಿರುತ್ತವೆ. ಅದೇ ಬೆಂಗಳೂರು ಜಿಲ್ಲೆ ಇದು ಲೀಸ್ಟ್ ಕಲ್ಟಿವೇಟ್, ಅತಿ ಕಡಿಮೆ ಕಲ್ಟಿವೇಬಲ್ ಅಂದರೆ ನಿವಳ ಪ್ರದೇಶ ಬಹಳ ಕಡಿಮೆ. ಕಾರಣ ಇದು ನಗರೀಕರಣದಿಂದ ಇದು ಅತಿ ಕಡಿಮೆ ನಿವಳ ಪ್ರದೇಶ ಆಗಿರುತ್ತದೆ. ನಿವಳ ಪ್ರದೇಶ ಅಂತಂದರೆ ಬೆಳೆ ಮಾಡುವಂಥ ಭೂಮಿ. ಇಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಇಲ್ಲಿ ಕೂಡ ಏನಿದೆ ಕಡಿಮೆ ಕಲ್ಟಿವೇಬಲ್ ಲ್ಯಾಂಡ್. ಕಲ್ಟಿವೇಬಲ್ ಅಂದರೆ ನಿವಳ ಪ್ರದೇಶ ಕಡಿಮೆ ಆಗಿರುತ್ತದೆ. ಹಾಗಿದ್ದರೆ ಯಾವ ರೀತಿ ಅಗ್ರಿಕಲ್ಚರ್ ಅಥವಾ ಕೃಷಿ ಪ್ರಾರಂಭವಾಯಿತು? ಇಲ್ಲಿ ಮುಖ್ಯವಾಗಿ ನೋಡಿದಾಗ ಇಟ್ ಈಸ್ ಅ ರೈಸ್ ಆಫ್ ಸೆಡೆಂಟ್ರಿ ಹ್ಯೂಮನ್ ಸಿವಿಲೈಸೇಷನ್ ಅಂತಂದರೆ ಒಂದೇ ಪ್ರದೇಶದಲ್ಲಿ ಸ್ಥಾಯಿಯಾಗಿ ಮಾನವ ಸ್ಥಾಯಿಯಾಗಿ ವಸತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭಿಸಿದನು. ಸೊ ಯಾವಾಗ ಅವನು ಸ್ಥಾಯಿ ಆದ ನಂತರ ಅಲ್ಲಿ ಕೃಷಿ ಕ್ರಮೇಣವಾಗಿ ಬಂತು. ಕೃಷಿ ಕ್ರಮೇಣವಾಗಿ ಬಂದಾಗ ಇಲ್ಲಿ ಯುಗ ನೋಡಿದಾಗ ನಿಯೋಲಿಥಿಕ್ ಯುಗದಲ್ಲಿ ಏನಾಯ್ತಪ್ಪ ಅಂತಂದರೆ ಸುಮಾರು ಥೌಸಂಡ್ಸ್ ಆಫ್ ಇಯರ್ಸ್, 1000 ವರ್ಷಗಳ ಹಿಂದೆ ಕೃಷಿ ಬಂದಿದಂಥದ್ದು. ಇಲ್ಲಿ ರೈತರು ಏನು ಮಾಡಿದ್ರಪ್ಪ ಅಂತಂತಂದರೆ ವೈಲ್ಡ್ ಗ್ರೇನ್ಸ್ ವನ್ನು ಬೆಳೆ ಮಾಡಿದರು ಸುಮಾರು 11,500 ವರ್ಷಗಳ ಹಿಂದೆ. ಸೊ ಇಲ್ಲಿ ಜನಸಂಖ್ಯೆ ಹೆಚ್ಚು ಅವಕ್ಕಿಂತ ಪೂರ್ವದಲ್ಲಿ ಏನು ಮಾಡಿದಪ್ಪ ಅಂತಂದರೆ ಮಾನವ ಕೃಷಿಗಿಂತ ಪೂರ್ವದಲ್ಲಿ ಅವನು ಹಂಟಿಂಗ್ ಅಂದರೆ ಬೇಟೆಗಾರಿಕೆ ಮತ್ತು ಮತ್ತು ಆಹಾರವನ್ನು ಸಂಗ್ರಹಣೆ ಮಾಡುವಂಥ ಕೆಲಸ ಮಾಡ್ತಿದ್ದ. ನಂತರ ಕ್ರಮೇಣವಾಗಿ ಏನು ಮಾಡಿದ, ಅವನು ಪ್ರಾಣಿಗಳನ್ನು ಸಾಕಲಿಕ್ಕೆ ಪ್ರಾರಂಭಿಸಿದನು ಸುಮಾರು 10,000 ವರ್ಷಗಳ ಹಿಂದೆ. ಉದಾಹರಣೆಗೆ ಪಿಗ್ಸ್ ಆಗಿರ್ಬೋದು, ಹಂದೆ ಆಗಿರ್ಬೋದು, ಮೇಕೆಗಳಾಗಿರ್ಬೋದು ಮತ್ತು ಇತರೆ ಪ್ರಾಣಿಗಳಾಗಿರ್ಬೋದು. ಸೊ ಇವನೇನು ಮಾಡ್ದ, ಅವನು ಸಾಕಲಿಕ್ಕೆ ಪ್ರಾರಂಭಿಸಿದನು ಸುಮಾರು 10 ವರ್ಷಗಳ ಹಿಂದೆ. ಕೃಷಿ ಕ್ರಮೇಣವಾಗಿ ಏನಾಗಿತ್ತು, ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಬೇರೆ ಬೇರೆ ಪ್ರಪಂಚದ ಭಾಗದಲ್ಲಿ ಪ್ರಾರಂಭವಾಯಿತು. ಇಲ್ಲಿ ಪ್ಲಾಂಟ್ಸ್ ಫಾರ್ ಇಂಡಿಪೆಂಡೆಂಟ್ಲಿ ಕಲ್ಟಿವೇಟೆಡ್ ಇನ್ ಅಟ್ಲೀಸ್ಟ್ 11 ರೀಜನ್ಸ್ ಆಫ್ ದ ವರ್ಲ್ಡ್. ಸೊ ಇಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಪ್ರಪಂಚದ 11 ಭಾಗಗಳಲ್ಲಿ ಏನು ಮಾಡಿದ್ರು, ಬೆಳೆಯನ್ನು ಮಾಡಲಾಗಿತ್ತು.
ರೈಸ್ ಪ್ರಪ್ರಥಮ ಬಾರಿಗೆ ಚೈನಾದಲ್ಲಿ 11,500ರಿಂದ 6,200 ಬಿ ಸಿದಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಮೂಂಗ್, ಸೋಯಾ ಆ್ಯಂಡ್ ಅಜುಕಿ ಬೀನ್ಸ್ ಈ ಒಂದು ಬೀಜಗಳನ್ನು ಏನು ಮಾಡಿ ಗುರುತಿಸಿ ಅವರು ಬೆಳೆಯನ್ನು ಮಾಡ್ತಾಯಿದ್ರು ಅಂತ ನಮಗೆ ಗೊತ್ತಾಗುತ್ತದೆ. ಹಾಗೆಯೇ ಶುಗರ್ ಕೇನ್, ಕಬ್ಬು ಮತ್ತು ಇತರೆ ಬೇರು ಇರುವಂಥ ತರಕಾರಿಯನ್ನು ಏನು ಮಾಡಿದ್ರೆ ಬೆಳೆಯಲಿಕ್ಕೆ ನ್ಯೂ ಗುನಿಯಾ ಒಳಗ ಬೆಳೆ ಮಾಡಲಿಕ್ಕೆ ಪ್ರಾರಂಭಿಸಿದರು. ಡ್ಯೂರಿಂಗ್ ಸಿವಿಲೈಸೇಷನ್ ಪೀಪಲ್ ಸ್ಟಾರ್ಟೆಡ್ ಟು ಲಿವ್ ಇನ್ ವಿಲೇಜಸ್. ಈ ಬೆಳೆ ಮಾಡೋದರಿಂದ ಜನರು ಹಳ್ಳಿಗಳಲ್ಲಿ ವಾಸಲಿಕ್ಕೆ ಪ್ರಾರಂಭಿಸಿದರು. ಜೊತೆಗೆ ನದಿ ದಂಡೆಯಲ್ಲಿ ಮತ್ತು ಕಾಲುವೆಗಳ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭಿಸಿದರು. ಅದೇ ರೀತಿ ಮಧ್ಯ ಯುಗದಲ್ಲಿ ಅಗ್ರಿಕಲ್ಚರ್ ಪೂರ್ಣವಾಗಿ ಇಂಪ್ರೂವ್ ಆಗಕ್ಕೆ ಪ್ರಾರಂಭಿಸುತ್ತದೆ. ಇಲ್ಲಿ ಟೆಕ್ನಿಕ್ಸ್ ಅಂದ್ರೆ ಬೇರೆ ಬೇರೆ ಸಿಸ್ಟಮ್ಗಳನ್ನು ಅಳವಡಿಸಿಕೊಂಡು ಇಲ್ಲಿ ಬೆಳೆಗಳನ್ನು ಒಂದು ಪ್ರಪಂಚದ ಒಂದು ಭಾಗದಿಂದ ಮತ್ತೊಂದು ಜಾಗಕ್ಕೆ ಒಯ್ಯಲಿಕ್ಕೆ ಪ್ರಾರಂಭಿಸಿದರು. ಇಲ್ಲಿ ಏನಾಯ್ತಪ್ಪ ಅಂತಂದರೆ ಡೆಫ್ಯೂಷನ್ ಆಫ್ ಕ್ರಾಪ್ ಸ್ಟಾರ್ಟೆಡ್ ಅಂತಂದರೆ ಬೆಳೆಗಳ ಒಂದು ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಲಿಕ್ಕೆ ಪ್ರಾರಂಭಿಸಿದ್ದವು. ಇರಿಗೇಷನ್, ಕ್ರಾಪ್ ರೊಟೇಷನ್ ಅಂದರೆ ಬೆಳೆಗಳ ಆವರ್ತ ಮತ್ತು ಫರ್ಟಿಲೈಸರ್ ಏನು ಮಾಡೋದು ಅಂತಂದ್ರೆ ರಸಗೊಬ್ಬರ ಇವೇನು ಮಾಡೋದು ಅಂತಂದರೆ 17ನೇ ಶತಮಾನದಲ್ಲಿ ಬ್ರಿಟಿಷ್ ಅಗ್ರಿಕಲ್ಚರ್ ರೆವಲ್ಯೂಷನ್ ಪ್ರಾರಂಭವಾಯಿತು. ಇಲ್ಲಿ ಏನಾಯಿತು, 17ನೇ ಶತಮಾನದಲ್ಲಿ ಇಂಗ್ಲೆಂಡ್ದಲ್ಲಿ ಬ್ರಿಟಿಷ್ ಅಗ್ರಿಕಲ್ಚರ್ ರೆವಲ್ಯೂಷನ್ ಸ್ಟಾರ್ಟ್ ಆಯಿತು. ಇಲ್ಲೇನಪ್ಪ ಆಯಿತು ಅಂತಂದರೆ ನೀರಾವರಿ, ಬೆಳೆಗಳ ಆವರ್ತ ಮತ್ತು ಫರ್ಟಿಲೈಸರ್ ರಸಗೊಬ್ಬರಗಳನ್ನು ಉಪಯೋಗ ಮಾಡಿ ಆಹಾರ ಬೆಳೆಗಳ ಉತ್ಪಾದನೆ ಹೆಚ್ಚಾಯಿತು. ಸೊ ಆದ್ದರಿಂದ ಅದರ ಜೊತೆಗೆ ಬೇರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಯಿತು. ಇಲ್ಲಿ ಲಾರ್ಜ್ ಸ್ಕೇಲ್ ಮೋನೋಕಲ್ಚರ್ ಏಕ ಬೆಳೆಯನ್ನು ಮಾಡೋದು ಮತ್ತು ಅಗ್ರಿಕಲ್ಚರ್ ಔಟ್ಪುಟನ್ನು ನಿಯಂತ್ರಣ ಮಾಡುವಂಥ ಒಂದು ಪದ್ಧತಿ ಕೂಡ ಪ್ರಾರಂಭವಾಯಿತು. ಹಾಗಿದ್ರೆ ಕೃಷಿ ಎಂದರೇನು? ಈ ಯಾವ ಪದದಿಂದ ಬಂದಿದೆ? ಈ ಕೃಷಿ ಅಂದರೆ ಇಂಗ್ಲೀಷ್ನಲ್ಲಿ ಇದನ್ನು ಅಗ್ರಿಕಲ್ಚರ್ ಈ ಪದವನ್ನು ಲ್ಯಾಟಿನ್ ಭಾಷೆಯಿಂದ ಅಗ್ರಿಕಲ್ಚರಾ ಎಂಬ ಬಂದಿದೆ. ಲ್ಯಾಟಿನ್ ಭಾಷೆಯಲ್ಲಿ ಅಗ್ರಿಕಲ್ಚರಾ ಮೀನ್ಸ್ ಅಗರ್ ಮತ್ತು ಕಲ್ಚುರಾ ಎಂಬ 2 ಪದದಿಂದ ಬಂದಿದೆ. ಅದರ ಅರ್ಥ ಫೀಲ್ಡ್ ಆ್ಯಂಡ್ ಕಲ್ಚುರಾ ಅಂದರೆ ಕಲ್ಟಿವೇಷನ್ ಮತ್ತು ಗ್ರೋಯಿಂಗ್. ಕಲ್ಟಿವೇಷನ್ ಅಂದರೆ ಬೆಳೆ ಮಾಡುವುದು ಅಥವಾ ಭೂಮಿಯನ್ನು ಉಳುಮೆ ಮಾಡುವುದು ಅಂತ ಗೊತ್ತಾಗುತ್ತದೆ. ಇದೊಂದು ಮಾನವನ ಆರ್ಥಿಕ ಚಟುವಟಿಕೆ ಆಗಿದ್ದು ಇದು ಕೂಡ ಪ್ರಾಥಮಿಕ ಆರ್ಥಿಕ ಚಟುವಟಿಕೆ ಆಗಿದೆ. ಇಲ್ಲಿ ಸ್ವಾಭಾವಿಕ ಸಂಪನ್ಮೂಲಗಳನ್ನು ತಗೊಂಡು ಅವನು ಬೇರೆ ಬೇರೆ ಬೆಳೆಗಳನ್ನು ಮಾಡಿ ಅವೇ ಅವನಿಗೇನಾಗುತ್ತವೆ ವಸ್ತುಗಳಾಗುತ್ತವೆ. ಈ ವಸ್ತುಗಳಿಂದ ಅವನು ತನ್ನ ಜೀವನೋದ್ಧಾರ ಮಾಡ್ಕೋಬಹುದು ಅವನು. ಇದ್ರ ಜೊತೆಗೆ ಬೆಳೆಗಳ ಬೆಳವಣಿಗೆ ಮಾಡೋದ್ರ ಜೊತೆಗೆ ಅವನು ಪ್ರಾಣಿ ಸಾಕಾಣಿಕೆ, ಆಗ್ರೋಫಾರೆಸ್ಟ್ರಿ ಮತ್ತು ಮೀನುಗಾರಿಕೆಯನ್ನು ಕೂಡ ಅವನು ಮಾಡಬಹುದು. ಹಾಗಾದರೆ ಏನು ವ್ಯಾಖ್ಯೆಗಳೇನೇನು ಕೃಷಿದು ಒಂದೆರಡು ವ್ಯಾಖ್ಯೆ ನೋಡೋಣ. ಸೈನ್ಸ್, ಆರ್ಟ್ ಆರ್ ಆಕ್ಯುಪೇಷನ್ ಕನ್ಸರ್ನ್ ವಿತ್ ಕಲ್ಟಿವೇಟಿಂಗ್ ಲ್ಯಾಂಡ್, ರೇಸಿಂಗ್ ಕ್ರಾಪ್ಸ್ ಆ್ಯಂಡ್ ಬ್ರೀಡಿಂಗ್ ಆ್ಯಂಡ್ ಲೈಫ್ ಸ್ಟಾಕ್ ಫಾರ್ಮಿಂಗ್ ಅಂತ ಗೊತ್ತಾಗುತ್ತದೆ. ಇದೊಂದು ಕಲಾ, ಒಂದು ವಿಜ್ಞಾನ, ಇದೊಂದು ಉದ್ಯೋಗ. ಎತ್ತರದ ಉದ್ಯೋಗ ಅಂತಂದರೆ ಭೂಮಿಯನ್ನು ಉಳುಮೆ ಮಾಡೋದು, ಬೆಳೆಗಳನ್ನು ಮಾಡುವುದು, ಅವುಗಳನ್ನು ಆಹಾರ ಕೊಡೋದು. ಯಾರು ಕೊಡಬೇಕು? ಲೈಫ್ ಸ್ಟಾಕ್ ಅಂದರೆ ಪ್ರಾಣಿ ಸಂಪನ್ಮೂಲಗಳಿಗೆ ಕೊಟ್ಟು ಈ ವ್ಯವಸ್ಥೆಯನ್ನು ಮಾಡುವುದು. ಅಗ್ರಿಕಲ್ಚರ್ ಇಸ್ ದ ಆರ್ಟ್ ಆ್ಯಂಡ್ ಸೈನ್ಸ್ ಆಫ್ ಕಲ್ಟಿವೇಟಿಂಗ್ ಸಾಯಿಲ್, ಗ್ರೋಯಿಂಗ್ ಕ್ರಾಪ್ಸ್ ಆ್ಯಂಡ್ ರೇಸಿಂಗ್ ಲೈಫ್ ಸ್ಟಾಕ್. ಸೊ ನೋಡಿ, ಇಲ್ಲಿ ಇದೊಂದು ಕಲಾ ಮತ್ತು ಒಂದು ವಿಜ್ಞಾನ. ಎದ್ರದ್ದು ಭೂಮಿಯನ್ನು ಉಳುಮೆ ಮಾಡೋದು, ಬೆಳೆಗಳನ್ನು ಮಾಡೋದು ಮತ್ತು ಲೈಫ್ ಸ್ಟಾಕ್ ಅಂದರೆ ಪ್ರಾಣಿ ಏನು ನಾವು ಸಾಕಾಣಿಕೆ ಮಾಡ್ತೀವಿ ಅವುಗಳನ್ನು ಕೂಡ ಹೆಚ್ಚಾಗಿ ಉತ್ಪಾದನೆ ಮಾಡೋದು. ದ ಸೈನ್ಸ್ ಆರ್ ಆರ್ಟ್ ಆಫ್ ಕಲ್ಟಿವೇಟಿಂಗ್ ದ ಗ್ರೌಂಡ್ ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಆಫ್ ದ ಕ್ರಾಪ್ ಆ್ಯಂಡ್ ದ ರೇರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಲೈಫ್ ಸ್ಟಾಕ್, ಟಿಲೇಜ್, ಅನಿಮಲ್ ಹಸ್ಬೆಂಡ್ರಿ, ಫಾರ್ಮಿಂಗ್ ಎಕ್ಸೆಟ್ರಾ. ನೋಡಿ, ಇದು ಆರ್ಟ್, ಒಂದು ಕಲೆ ಮತ್ತು ಒಂದು ವಿಜ್ಞಾನ ಆಗಿದೆ. ಇದು ಭೂಮಿಯನ್ನು ಉಳುಮೆ ಮಾಡೋದು, ಜೊತೆಗೆ ರಾಶಿ ಮಾಡೋದು, ಪ್ರಾಣಿಗಳನ್ನು ಸಾಕಾಣಿಕೆ ಮಾಡೋದು, ಅವುಗಳ ಮ್ಯಾನೇಜ್ಮೆಂಟ್ ಮಾಡೋದು, ನಿರ್ವಹಣೆ ಮಾಡಿ, ಅನಿಮಲ್ ಹಸ್ಬೆಂಡ್ರಿ ಅಂದರೆ ಪ್ರಾಣಿ ಒಂದು ಸಾಕಾಣಿಕೆ ಮಾಡುವುದನ್ನು ಒಂದು ವ್ಯವಸಾಯ ಎಂದು ಕರೆಯುವರು. ನೋಡಿರಿ, ಕೃಷಿ ಇದೊಂದು ವಿಜ್ಞಾನ, ಕಲಾ, ಬಿಸ್ನೆಸ್ಸು ಕೂಡ ವಾಣಿಜ್ಯ ಚಟುವಟಿಕೆ ಆಗುತ್ತಾ ಇದೆ ಈಗ. ಇದು ಫಾರ್ಮಿಂಗ್ ಮತ್ತು ರಾಂಚಿಂಗ್ ಅಂದರೆ ಇದು ಏನು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡಿ ಅದರ ವಿವಿಧ ಉಪವಸ್ತುಗಳನ್ನು ಮಾರಾಟ ಮಾಡುವುದು.
ಓಕೆ, ಹಾಗಾದರೆ ಏನು ಮಹತ್ವ ಕೃಷಿದು ಏನು ಮಹತ್ವ ಇದೆ, ನಮ್ಗೆ ಯಾಕೆ ಅಭ್ಯಾಸ ಮಾಡ್ಕೋಬೇಕು ಇದನ್ನು? ಅಗ್ರಿಕಲ್ಚರ್ ದ ಪ್ರೊಡಕ್ಷನ್, ಪ್ರೊಸೆಸಿಂಗ್, ಪ್ರಮೋಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್. ನೋಡಿರಿ, ಇದು ಉತ್ಪಾದನೆ ಮಾಡೋದು, ಒಂದು ಪ್ರಸರಣ ಮಾಡೋದು, ಮತ್ತು ಪ್ರೊಸೆಸಿಂಗ್ ಪ್ರಕ್ರಿಯೆ ಮಾಡೋದು, ಮತ್ತು ಪ್ರಮೋಷನ್ ಮಾಡಿ ಹಂಚಿಕೆ ಮಾಡೋದು. ಏನು ಹಂಚಿಕೆ ಮಾಡೋದು? ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳನ್ನು ಹಂಚಿಕೆ ಮಾಡೋದು. ಇದು ಎಂಟೈರ್ ಇಟ್ ಪ್ಲೇಸ್ ಅ ಕ್ರಿಟಿಕಲ್ ರೋಲ್ ಇನ್ ದ ಎಂಟೈರ್ ಲೈಫ್ ಆಫ್ ಗಿವನ್ ಇಕಾನಮಿ. ಸೊ ಒಂದು ಆರ್ಥಿಕ ವ್ಯವಸ್ಥೆ ಒಳಗೆ ಪ್ರಮುಖವಾದಂಥ ಪಾತ್ರ ನಿರ್ವಹಿಸುತ್ತದೆ. ಇದನ್ನು ಒಂದು ಬ್ಯಾಕ್ಬೋನ್ ಆಫ್ ದ ಇಕಾನಮಿಕ್ ಸಿಸ್ಟಮ್ ಅಂತ ಕೂಡ ಕರೆಯಲಾಗುತ್ತದೆ. ಇದು ಆಹಾರ, ಜೈವಿಕ ಜೀವನ ಆಧಾರಕ್ಕೆ ಇದೊಂದು ಮೇನ್ ಸೋರ್ಸು. ಇದು ರಾಷ್ಟ್ರೀಯ ರೆವೆನ್ಯೂಗೂ ಕೂಡ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತದೆ. ಸಪ್ಲೈ ಆಫ್ ಫುಡ್ ಆ್ಯಸ್ ವೆಲ್ ಆಸ್ ಫಾಡ್ ಆಫ್, ಆಹಾರವನ್ನು ಉತ್ಪಾದನೆ ಮಾಡೋದು ಮತ್ತು ಪ್ರಾಣಿಗಳಿಗೆ ಕೂಡ ಆಹಾರ ನಿರ್ಮಾಣ ಮಾಡೋದು. ಸಿಗ್ನಿಫಿಕೆನ್ಸ್ ಟು ದ ಇಂಟರ್ನ್ಯಾಷನಲ್ ಟ್ರೇಡ್ಸು, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೂ ಕೂಡ ಇದು ಪೂರಕ ಮಾಡುತ್ತದೆ. ಅದರ ಜೊತೆಗೆ ಮಾರ್ಕೆಟಬಲ್ ಸರ್ಪ್ಲಸ್, ಆಹಾರ ಬೆಳೆಗಳನ್ನು ಮಾಡಿ ಮಾರ್ಕೆಟ್ಗೆ ಸರ್ಪ್ಲಸ್ ಮಾಡೋದು ಬೆಳೆಗಳನ್ನು. ಸೋರ್ಸ್ ಆಫ್ ರಾ ಮಟೀರಿಯಲ್, ಇದು ಕಚ್ಚಾ ವಸ್ತುಗಳ ಒಂದು ಮೂಲವಾಗುತ್ತದೆ. ಸಾರಿಗೆ ಸಂಪರ್ಕಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತದೆ. ಫಾರಿನ್ ಎಕ್ಸ್ಚೇಂಜ್ ಆಫ್ ರಿಸೋರ್ಸಸ್, ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಏನಿದೆ ಅಂತಂದರೆ ವಿವಿಧ ಉದ್ಯೋಗ ಅವಕಾಶಗಳನ್ನು ಕೊಡುತ್ತದೆ. ಇದರಿಂದ ಆರ್ಥಿಕ ಅಭಿವೃದ್ಧಿ. ಸೋರ್ಸ್ ಆಫ್ ಸೇವಿಂಗ್ ಅಂತಂದರೆ ನೀವು ಆ ವ್ಯವಸಾಯವನ್ನು ಸೇವಿಂಗ್ ಅಂತೂ ಕೂಡ ನಾವು ನೋಡ್ಕೋಬಹುದು. ಫುಡ್ ಸೆಕ್ಯೂರಿಟಿ, ಈ ಇತ್ತೀಚಿನ ಅವಧಿಯಲ್ಲಿ ಆಹಾರ ಒಂದು ಸೆಕ್ಯೂರಿಟಿ ಮಾಡ್ಕೋಬೇಕಾಗಿದೆ. ಕಾರಣ ಏನಾಗ್ತಾ ಇದೆ ಅಂತಂದರೆ ಜನಸಂಖ್ಯೆ ಹೆಚ್ಚಾಗುತ್ತಾ ಇದೆ ಮತ್ತು ಭೂಮಿ ಅಷ್ಟೇ ಇದೆ, ಆದರೆ ಉತ್ಪಾದನೆ ಹೆಚ್ಚು ಮಾಡಬೇಕಾಗಿದೆ. ಅದರಿಂದ ಫುಡ್ ಸೆಕ್ಯೂರಿಟಿಗೆ ಇದು ಏನಾಗಿದೆ ಅಂದರೆ ಭಾಳ ಮಹತ್ವಪೂರ್ಣವಾದ ಅಂಶ ಆಗಿದೆ. ಈಗ ಬಿಸ್ನೆಸ್, ಕೃಷಿಯಲ್ಲಿ ಬಿಸ್ನೆಸ್ ಮಾಡುವಂಥ ಯಾವ್ಯಾವ ಶಾಖೆಗಳಿದಾವೆ ತಂದಾಗ ಡೇರಿ, ಮೀಟ್, ಮಾಂಸ, ಹಾಲು, ಮೊಟ್ಟೆ, ಮೀನು ಮತ್ತು ಆಹಾರ ಬೆಳೆಗಳಿಗೆ ಕೂಡ ಬಿಸ್ನೆಸ್ ಆಗಿರುತ್ತದೆ. ಇದ್ರ ಜೊತೆಗೆ ಫ್ರೂಟ್ಸ್, ಹಣ್ಣು ಮತ್ತು ತರಕಾರಿ ಕೂಡ ಒಂದು ವಿಶಿಷ್ಟವಾದಂಥ ಒಂದು ವ್ಯವಸಾಯ, ಇದು ಬಿಸ್ನೆಸ್ ಆ್ಯಕ್ಟಿವಿಟಿ ಆಗಿದೆ. ಹಾಗಿದ್ರೆ ಟೈಪ್ಸ್ ಆಫ್ ಫಾರ್ಮಿಂಗ್ ಯಾವ್ಯಾವು? ಶಿಫ್ಟಿಂಗ್ ಅಂತಂದರೆ ಸ್ಥಳಾಂತರ ಬೇಸಾಯ, ಸಬ್ಸಿಸ್ಟೆಂಟ್ ಜೀವನಾಧಾರಕ್ಕೆ ಮತ್ತು ಅವಶೇಷಕ್ಕಾಗಿ ಬೇಕಾಗುವಂಥ ಒಂದು ವ್ಯವಸಾಯ, ಇಂಟೆನ್ಸಿವ್ ಆ್ಯಂಡ್ ಎಕ್ಸ್ಟೆನ್ಸಿವ್, ಏನು ಸಾಂದ್ರ ಬೇಸಾಯ ಮತ್ತು ವ್ಯಾಪಕ ಬೇಸಾಯ. ಆದ ನಂತರ ಪ್ಲಾಂಟೇಶನ್ ಫಾರ್ಮಿಂಗು, ಮಿಶ್ರ, ಕಮರ್ಷಿಯಲ್, ವಾಣಿಜ್ಯ. ಸೊ ಹಾಗಿದ್ದಾಗ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ರೀಜನ್ಸ್ ಎಷ್ಟಿದಾವಪ್ಪ ಅಂತಂದರೆ ಸುಮಾರು 10 ರೀಜನ್ಸ್ ಬರ್ತಾವೆ. ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಹ್ಯಾಸ್ ಡಿವೈಡೆಡ್, ಏನು ಮಾಡಿದೆ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರು ಇದು ಮಳೆ, ಮಣ್ಣು ಮತ್ತು ಭೂಸ್ವರೂಪಗಳ ಆಧಾರದ ಮೇಲೆ 10 ಕೃಷಿ ವಲಯಗಳನ್ನು ವಿಂಗಡಿಸಲಾಗಿದೆ. ಒಂದು ಈಶಾನ್ಯ, ಉತ್ತರದ ಶುಷ್ಕ ಭಾಗ, ಪೂರ್ವದ ಶುಷ್ಕ ಭಾಗ, ಸದರ್ನ್ ಟ್ರಾನ್ಸಿಷನ್ ಝೋನ್, ದಕ್ಷಿಣದ ಒಂದು ಟ್ರಾನ್ಸಿಷನ್ ಝೋನ್, ಉತ್ತರದಾತು ದಕ್ಷಿಣದ ಟ್ರಾನ್ಸಿಷನ್ ಝೋನ್, ಹಿಲ್ಲಿ ಮಲೆನಾಡು ರೀಜನ್, ಇದು ಮಲೆನಾಡು ಪ್ರದೇಶ, ಕರಾವಳಿ ಪ್ರದೇಶ, ಈಶಾನ್ಯ ಡ್ರೈ ರೀಜನ್, ಸೆಂಟ್ರಲ್ ಡ್ರೈ ರೀಜನ್ ಮತ್ತು ಸದರ್ನ್ ರೀಜನ್. ಸುಮಾರು 10 ಏನದಾವಪ್ಪ ಅಂತಂದರೆ ಕೃಷಿ ವಲಯಗಳು ಬರ್ತವೆ. ಸೊ ಆದ್ದರಿಂದ ಸೇವ್ ಟ್ರೀಸ್, ಸೇವ್ ಅರ್ತ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲಿಸ್ನಿಂಗ್ ಪೇಷಂಟ್ಲಿ.